ಮೈಸೂರು, ಮಂಡ್ಯ, ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ನಿನ್ನೆ ನಾನೊಂದು ವಿಡಿಯೋ ಹಾಕಿದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ 3 ಗಂಟೆ ಮೇಲೆ ಜಮಾ ಆಗುತ್ತೆ, ಮತ್ತು ಯಾವ ಜಿಲ್ಲೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ಕೂಡ ಆ ವಿಡಿಯೋದಲ್ಲಿ ನಾನು ತಿಳಿಸಿದೆ. ಬೇಕಿದ್ರೆ ನೀವು ಒಂದ್ಸಲ ನೋಡಿಲ್ಲ ಅಂದರೆ ನೋಡಿ. ನಾನು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಮಧ್ಯಾಹ್ನ 12ವರೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಮಧ್ಯಾಹ್ನ 3 ಗಂಟೆಯ ನಂತರ ಒಂದಷ್ಟು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮೈಸೂರವ್ರಿಗೆ, ಮಂಡ್ಯದವ್ರಿಗೆ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಈ ಭಾಗದವ್ರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಅಂಥವ್ರೆಲ್ರಿಗೂ ಕೂಡ ಇವತ್ತು ಹಣ ಬಿಡುಗಡೆ ಆಗುತ್ತೆ, ಪಕ್ಕ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. ಅದರಂತೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಮೇಲೆ ಮಂಡ್ಯದ ಹೇಳಿದ್ನಲ್ಲ ಇಷ್ಟು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅದೇ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಮಗೆ ರಿಸೀವ್ ಆಗಿದೆ ಅಂತ. ನಾನು ಬರೀ ಮಾತಲ್ಲಿ ಹೇಳೋದಿಲ್ಲ, ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಹಾಕಿ ವಿತ್ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಸಲ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಯಿತು ಅಂದರೆ ಎಲ್ಲ ಜಿಲ್ಲೆ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಸ್ವಲ್ಪ ಸ್ವಲ್ಪ ಅಮೌಂಟ್ ಹೋಗಿ ತಲುಪ್ತಾ ಇತ್ತು. ಈ ಜಿಲ್ಲೆಯವ್ರಿಗೆ ಹಾಕಿ ಈ ಜಿಲ್ಲೆಯವ್ರಿಗೆ ಬಿಡ್ತಾ ಇದ್ದಿತ್ತು, ಆ ರೀತಿ ಆಗ್ತಾ ಇರಲಿಲ್ಲ. ಹಂತವಾಗಿ ಹೋಗ್ತಾ ಇತ್ತು. ಬಟ್ ಎಲ್ಲ ಡಿಸ್ಟಿಕ್ವರೆಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇತ್ತು. ಈಗ ಮೈಸೂರು ಅಂತ ತಗೊಂಡ್ರೆ ಅದರಲ್ಲಿರುವಂತಹ ಒಂದಷ್ಟು ತಾಲೂಕು ಪಂಚಾಯಿತಿಗಳಿಗೆ ಹೋಗ್ತಾ ಇತ್ತು. ಎಲ್ಲ ಕಡೆ ಹೋಗ್ತಾ ಇರಲಿಲ್ಲ ಅಂದ್ರೆ ಸ್ವಲ್ಪ ಕಡೆ ಹೋಗ್ತಾ ಇತ್ತು. ಬಟ್ ಈ ಸಲ 16ನೇ ಕಂತಿನ ಹಣ ಬಿಡುಗಡೆ ಆದಾಗ ಏನಾಗಿತ್ತು ಅಂದರೆ 5 ಜಿಲ್ಲೆಗಳಿಗೆ ಮಾತ್ರ ಮೊದಲು ಹಣನ ಹಾಕೊಂಡು ಹೋಗ್ತಾ ಇದ್ರು. ಫಸ್ಟ್ ಒಂದಷ್ಟು ಜಿಲ್ಲೆಗಳಿಗೆ ಶಿವರಾತ್ರಿ ಹಬ್ಬಕ್ಕೆ ಬಂತಲ್ಲ ಹಣ, ಆಗ ಒಂದಷ್ಟು ಜಿಲ್ಲೆಗಳಿಗೆ ಬಂತು. ನೆಕ್ಸ್ಟ್ ಮಾರ್ಚ್ 1ನೇ ತಾರೀಕು ಶನಿವಾರ ಒಂದಷ್ಟು ಜಿಲ್ಲೆಯವರೆಗೆ ಹಣ ಬಂತು. ಅದೆಷ್ಟೆಲ್ಲ ಆದರೂ ಕೂಡ 2 ಹಂತದಲ್ಲಿ ಹಣ ಬಿಡುಗಡೆ ಆದರೂ ಕೂಡ ಮೈಸೂರವ್ರಿಗೆ, ಮಂಡ್ಯದವ್ರಿಗೆ, ಉಡುಪಿ, ದಕ್ಷಿಣ ಕನ್ನಡ, ಮಂಗಳೂರು, ಚಿಕ್ಕಮಗಳೂರು ಈ ಕಡೆ ಡಿಸ್ಟಿಕ್ ಅವರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗೇ ಇರಲಿಲ್ಲ. ಅಲ್ಲಿನ ಮಹಿಳೆಯರು ಅಥವಾ ಅಲ್ಲಿಂದವ್ರು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು, ಎಲ್ಲ ಕಡೆ ಬಿಡುಗಡೆ ಆಗಿದೆ, ನಮಗೆ ಇನ್ನೂ ಬಂದಿಲ್ವಲ್ಲ ಅಂತ. ಮತ್ತು ಅವ್ರು ಒಂದಷ್ಟು ಕಮ್ಯುನಿಟಿಲಿ ಕೂಡ ಅಂದರೆ ಮೆಸೇಜಲ್ಲಿ ಕೂಡ ಕೇಳ್ತಾ ಇದ್ರು, ನಮಗಿನ್ನೂ ಬಂದಿಲ್ಲ ಅಂತ. ಅಂಥವ್ರೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸು. ನಿನ್ನೆಯಿಂದ ಅಮೌಂಟ್ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ನಂತರ ಅಮೌಂಟು ಕ್ರೆಡಿಟ್ ಆಗಿದೆ. ಬೆಳಗ್ಗೆ ಟೈಮಲ್ಲಿ ಯಾರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಮತ್ತು ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋ ಮಟ್ಟಿಗೆ ಬೆಳಗ್ಗೆ ಯಾರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಮಧ್ಯಾಹ್ನದ ನಂತರ ಅಮೌಂಟು ಕ್ರೆಡಿಟ್ ಆಗಿದೆ. ಪ್ರತಿದಿನ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಬರ್ತಾ ಹೋಗುತ್ತೆ. ಇನ್ನು ನಿನ್ನೆ ಅಮೌಂಟ್ ಬಂದಿರೋದಕ್ಕೆ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ. ಹಾಗೆ ಯಾರಾದರೂ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ಏನಾದರೂ ಅಮೌಂಟ್ ಬಂದಿರೋವಂಥದ್ದು ಸ್ಕ್ರೀನ್ಶಾಟ್ ಇತ್ತು ಅಂದರೆ ಅಥವಾ ಮೆಸೇಜ್ನ ಗ್ರೂಪಲ್ಲಿ ನೀವು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಜೊತೆಗೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಕೊಟ್ಟಂಗೂ ಆಗುತ್ತೆ. ಸುಮ್ಮನೆ ಬಾಯಿ ಮಾತಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳೋದ್ರ ಬದಲು ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಹಾಕಿದ್ರೆ ನಿಮಗೂ ಕೂಡ ನಂಬಿಕೆ ಬರುತ್ತೆ. ಇದು ನಂಬಿಕೆ ಬರಬೇಕು ಅಂದರೆ ನೀವು ಒಬ್ರಿಗೆ ಸಹಾಯ ಮಾಡಿ. ಅಂದರೆ ಇವಾಗ ಮೈಸೂರಿಗೆ ಬಂದಿದೆ ಅಂದರೆ ಮೈಸೂರಿಗೆ ರಿಸೀವ್ ಆಗಿದೆ ಅಂತ ನೀವು ಒಂದು ಮೆಸೇಜ್ ಹಾಕಿದ್ರು ಅಥವಾ ನಿಮಗೆ ಬಂದಿರೋಂಥದ್ದು ಒಂದು ಸ್ಕ್ರೀನ್ಶಾಟ್ ಹಾಕಿದ್ರು, ಬೇರೆ ಡಿಸ್ಟಿಕ್ ಅವರು ಕೂಡ ಅದೇ ರೀತಿಯಾಗಿ ರಿಪ್ಲೈ ಮಾಡ್ತಾರೆ. ಅಥವಾ ನಿಮ್ಮ ತಾಲೂಕಲ್ಲೇ ಬರುವಂತಹ ಬೇರೆಯವರು ಕೂಡ ರಿಪ್ಲೈ ಮಾಡ್ತಾರೆ. ಆಗ ನಿಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇದರಲ್ಲಿ ಯಾರೋ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಪ್ಲೀಸ್ ಎಲ್ಲರೂ ಕೂಡ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಿಜವಾಗ್ಲೂ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ಕೂಡ ಸಿಗುತ್ತೆ. ಓಕೆನಾ? ಇನ್ನು ನಿನ್ನೆ ಅಮೌಂಟ್ ಬಿಡುಗಡೆ ಆಗಿರೋದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿದೆ, ನೋಡ್ಕೊಂಡು ಬಿಡಿ. ನೋಡಿ, ಸುಮಾರು ಸ್ಕ್ರೀನ್ಶಾಟ್ ಸಿಕ್ಕಿದೆ, ಅದನ್ನೆಲ್ಲ ಹಾಕಿದ್ದೀನಿ. ವಿಜಯನಗರ ಹೊಸಪೇಟೆಗೆ 2,000 ರೂಪಾಯಿ ಬಂದಿದೆ. 2,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹಾಕಿದ್ದಾರೆ. 16ನೇ ಕಂತು ಇವತ್ತು ಬಂದಿದೆ ಮೇಡಮ್ ಅಂತ ಹಾಕಿದ್ದಾರೆ. 2,000 ರೂಪಾಯಿ ಬಂದಿದೆ ಮೇಡಮ್, ಥ್ಯಾಂಕ್ಸ್ ಅಂತ ಕಳಿಸಿದ್ದಾರೆ. ಶಿವಮೊಗ್ಗ ಡಿಸ್ಟಿಕ್ಗೆ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆ ಮೈಸೂರು ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ವಿಡಿಯೋನ ನೋಡಿ. ದಕ್ಷಿಣ ಕನ್ನಡದಿಂದ 2,000 ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಹಾಕಿದ್ದಾರೆ. ಅದರಂತೆ 16ನೇ ಕಂತು ಅಮೌಂಟು ರಿಸೀವ್ ಆಗಿದೆ ಅಂತ ಮತ್ತೊಬ್ಬರು ಕಮೆಂಟ್ನ ಜೊತೆಗೆ ಮೈಸೂರು ಡಿಸ್ಟಿಕ್ಕು ಕೂಡ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ವಿಡಿಯೋ ನೋಡ್ತಿರೋರು ನಿಮಗೆ ಬಂದಿತ್ತು ಅಂದರೆ ನೀವು ಕೂಡ ಕಮೆಂಟ್ ಮಾಡಿ. ಮೈಸೂರಿಗೆ ಬಂದಿದೆ ಅಂತ ನೋಡಿ ಹಾಕಿದ್ದಾರೆ. ಕೊಡಗುಗೂ ಬಂದಿದೆ. ದಕ್ಷಿಣ ಕನ್ನಡ 2,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹಾಕಿದ್ದಾರೆ. 16 ಬಂತು ಮೈಸೂರು ಅಂತ ಹಾಕಿದ್ದಾರೆ. ನೆಕ್ಸ್ಟ್ ನೋಡಿ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ನನ್ನ ಹತ್ರ ಇರುವಂತಹ ಎಲ್ಲ ಸ್ಕ್ರೀನ್ಶಾಟ್ಗಳನ್ನ ಕೂಡ ನಾನು ಹಾಕಿದ್ದೀನಿ. ದಯವಿಟ್ಟು ವಿಡಿಯೋಲ್ಲಿ ನೋಡ್ತಿರೋರಿಗೆ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಜೊತೆಗೆ ನೀವು ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಜನಸಮಯ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ. ನೆಕ್ಸ್ಟ್ ನಾನು ನಿಮಗೆ ಇದೇ ರೀತಿ ಹಣ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ, ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ. 1 hour ಎಗೋ ಕೂಡ ಹಾಕಿದ್ದಾರೆ. 2,000 ರೂಪಾಯಿ ಇವತ್ತು 3 ಗಂಟೆಗೆ ಕ್ರೆಡಿಟ್ ಆಯಿತು ಅಂತ. ಮತ್ತು ನಾನು ನಿನ್ನೆ ಡೇಟಲ್ಲಿ ಕೂಡ ಹೇಳಬೇಕಲ್ವ, 4ನೇ ತಾರೀಕು 3 ಅಂತ ಇದೆ, ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಡೇಟಲ್ಲಿ ಬಂದಿದೆ. ನಾನು ನಿನ್ನೆ ವಿಡಿಯೋದಲ್ಲಿ ಪರ್ಟಿಕ್ಯುಲರ್
ಹೇಳಿದೆ 3 ಗಂಟೆ ಮೇಲೆ ಇವತ್ತು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ. ಅದರಂತೆ ನಾನು ಹೇಗೆ ಹೇಳಿದ್ನೋ ಅದಾದಮೇಲೆ ಅಮೌಂಟ್ ಕ್ರೆಡಿಟ್ ಆಗಿದೆ. 10 ಗಂಟೆ ಒಳಗಡೆನೋ ಅಥವಾ 3 ಗಂಟೆ ಒಳಗಡೆ ಕ್ರೆಡಿಟ್ ಆಗಿಲ್ಲ. ಎಲ್ರಿಗೂ ಕೂಡ 3 ಗಂಟೆ ಮೇಲೆ ಅಮೌಂಟು ಕ್ರೆಡಿಟ್ ಆಗಿದೆ. ನಿನ್ನೆ ಡೇಟ್ನ ನೋಡಿಕೊಂಡ್ರೆ ನಿಮಗೆ ಪಕ್ಕ ಇನ್ಫಾರ್ಮೇಷನ್ನು ಸಿಗುತ್ತೆ. ಓಕೆನಾ. ಗೃಹಲಕ್ಷ್ಮಿ ಯೋಜನೆಯ ಹಣ ಚಿಕ್ಕಬಳ್ಳಾಪುರ, ಹಾಸನ, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ಶಿವಮೊಗ್ಗ ಯಾರ್ಯಾರಿಗೆ ಬಂದಿರಲಿಲ್ವೋ ಅಂಥವ್ರೆಲ್ರಿಗೂ ಕೂಡ ಅಮೌಂಟು ನಿನ್ನೆ ಕ್ರೆಡಿಟ್ ಆಗಿದೆ. ಹಾಗೆ ಸುಮಾರು ಜನ ಇನ್ನೂ ಕೂಡ ನಮಗೆ ರಾಯಚೂರು ಡಿಸ್ಟಿಕ್ಕಿಗೆ ಬಂದಿಲ್ಲ, ಯಾದಗಿರಿ ಡಿಸ್ಟಿಕ್ಕಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೂ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತು ಯಾವ ಜಿಲ್ಲೆಗಳಿಗೆ ಇನ್ನೂ ಹಣ ಬಿಡುಗಡೆ ಆಗಬೇಕಾಗಿದೆ, ಅದು ಯಾವಾಗ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ ಮತ್ತೆ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಜನಸಮಯ ಟೆಲಿಗ್ರಾಮ್ಗೆ ದಯವಿಟ್ಟು ಜಾಯಿನ್ ಆಗಿ. ಅದರಲ್ಲಿ ನೀವು ಮೆಸೇಜ್ ಮಾಡಬಹುದು. ನಿಮಗೆ ಮೆಸೇಜ್ ಆಪ್ಷನ್ ಇರುತ್ತೆ. ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಆಗಿಲ್ಲ ಅನ್ನೋದು ಡಿಸ್ಕಷನ್ ಕೂಡ ಮಾಡೋದಕ್ಕೆ ಆಪ್ಷನ್ ಇರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಯಾರಿಗಾದರೂ ರಿಸೀವ್ ಆಗಿತ್ತು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ, ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.